ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಪಿತೃಪಕ್ಷದ ಕಥೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳುವುದರಿಂದ ನಿಮ್ಮ ಎಲ್ಲರ ಪಿತೃದೋಷ ಮತ್ತು ಪಿತೃಋಣಗಳು ಕೂಡ ಅಲ್ಪ ಮಟ್ಟಿಗಾದರೂ ಕಡಿಮೆಯಾಗುತ್ತದೆ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದರೆ ಪಿತೃದೋಷವು ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ಮುಕ್ತಾಯಗೊಂಡು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಭವಿಸುತ್ತೀರಾ. ಪಿತೃಗಳ ಆಶೀರ್ವಾದದಿಂದ ನಿಮ್ಮ ಕಷ್ಟ, ದುಃಖ ಎಲ್ಲವೂ ಕೂಡ ಸಂಪೂರ್ಣವಾಗಿ ದೂರವಾಗುತ್ತದೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈ ರೀತಿ ನೋಡೋದ್ರಿಂದ ಪಿತೃದೋಷವು ಕೂಡ ನಿವಾರಣೆಯಾಗುತ್ತದೆ ಎಂಬುದು ವಾಡಿಕೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಕಥೆಯನ್ನು ಪೂರ್ತಿಯಾಗಿ ಕೇಳುತ್ತೀರಿ ಎಂದು ಹೇಳಿ ನಾನು ನಂಬಿದ್ದೇನೆ. ಇನ್ನು ಈ ಕಥೆಯನ್ನು ಗರುಡ ದೇವನಿಗೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾರೆ. ಒಂದು ದಿನ ಪಕ್ಷಿಗಳ ರಾಜನಾದ ಗರುಡ ದೇವನು ಮನಸ್ಸಿನಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕೆಂದು ಹೇಳಿ ಶ್ರೀಕೃಷ್ಣನ ಬಳಿ ಬಂದು ಈ ಪ್ರಶ್ನೆಯನ್ನು ಕೇಳುತ್ತಾನೆ. ಗರುಡದೇವ, ಪ್ರಭುಗಳಿಗೆ ವಂದನೆಗಳು. ಪ್ರಭುಗಳೇ, ಪಿತೃಪಕ್ಷದಲ್ಲಿ ನಾವು ಪಿತೃಗಳ ಪೂಜೆ ಮಾಡುವುದರಿಂದ ಯಾವ ಫಲ ಸಿಗುತ್ತದೆ? ಪಿತೃಗಳ ಶಾಂತಿಗಾಗಿ ಪಿತೃಪಕ್ಷದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು ಎಂದು ಗರುಡ ದೇವನು ಕೇಳಿದಾಗ ಶ್ರೀಕೃಷ್ಣನು, ಗರುಡ, ನಾನಿವಾಗ ನಿನಗೆ ಅದರ ವಿಶೇಷತೆಯನ್ನು ಹೇಳುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾರೆ. ಗರುಡ, ನಿನ್ನ ಈ ಪ್ರಶ್ನೆಯಲ್ಲಿ ಮನುಷ್ಯನ ಜನನಾಂಗದ ಬಗ್ಗೆ ಎಲ್ಲ ಮಾಹಿತಿಗಳು ಕೂಡ ಅಡಗಿದೆ. ಒಳ್ಳೆಯ ಪ್ರಶ್ನೆಯನ್ನೇ ನೀನು ಕೇಳಿರುವೆ. ಯಾವ ಮನುಷ್ಯನು ತನ್ನ ಪೂರ್ವಜರನ್ನು ಸಂತೋಷಗೊಳಿಸುತ್ತಾನೋ ಅವನಿಗೆ ಯಾವುದೇ ರೀತಿಯ ತೊಂದರೆ ತೊಡಕುಗಳು ಆಗುವುದಿಲ್ಲ. ಈ ವಿಷಯದಲ್ಲಿ ಒಬ್ಬ ಅಪ್ಸರತೆ ಹಾಗೂ ಋಷಿಯ ಕಥೆಯನ್ನು ಹೇಳಲಾಗುತ್ತದೆ. ಇಂದು ನಾನು ಆ ಕಥೆಯನ್ನು ನಿನಗೆ ಹೇಳುತ್ತಾನೆ. ಈ ಕಥೆ ಕೇಳುವುದರಿಂದ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ. ಈ ಕಥೆಯನ್ನು ನೀನು ತುಂಬ ಗಮನವಿಟ್ಟು ಕೇಳು. ಅಷ್ಟೇ ಅಲ್ಲದೆ ಈ ಕಥೆಯನ್ನು ಯಾರು ಗಮನವಿಟ್ಟು ಪೂರ್ತಿಯಾಗಿ ಕೇಳುತ್ತಾರೋ ಅವರ ಪಿತೃದೋಷಗಳು ಕೂಡ ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ಈ ಕಥೆಯನ್ನು ಕೇಳುವವರಾಗಲಿ ಹೇಳುವವರಾಗಲಿ ಅವರ ಮೇಲೆ ಪಿತೃಗಳ ಆಶೀರ್ವಾದ ಯಾವಾಗಲೂ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಾರೆ. ಆವಾಗ ಗರುಡ ದೇವ, ಪ್ರಭುಗಳೇ, ನಿಮ್ಮ ಬಾಯಿಂದ ಈ ಕಥೆಯನ್ನು ಕೇಳಲು ನಾನು ತುಂಬ ಅದೃಷ್ಟ ಮಾಡಿದ್ದೇನೆ. ನೀವು ಹೇಳುವ ಕಥೆಯನ್ನು ನಾನು ತುಂಬ ಗಮನವಿಟ್ಟು ಕೇಳಿ ಎಲ್ಲರಿಗೂ ಈ ಕಥೆಯನ್ನು ಹೇಳುವ ಪ್ರಯತ್ನ ಮಾಡುತ್ತೇನೆ. ನೀವು ಹೇಳಿ ಅಂತ ಹೇಳಿ ಗರುಡ ದೇವ ಶ್ರೀಕೃಷ್ಣರಿಗೆ ಹೇಳುತ್ತಾರೆ. ಪ್ರಾಚೀನ ಕಾಲದಲ್ಲಿ ಧರ್ಮದತ್ತ ಎಂಬ ಒಬ್ಬ ಮಹಾರಾಜನಿದ್ದನು. ಅವನು ಸಂಸಾರವನ್ನು ತ್ಯಜಿಸಿ ಆಚಾರ್ಯವನ್ನು ಪಾಲಿಸುತ್ತಿದ್ದನು. ಅಷ್ಟೇ ಅಲ್ಲದೆ ಅಹಂಕಾರವಿಲ್ಲದೆ ಜೀವನವನ್ನು ಸಾಗಿಸುತ್ತಿದ್ದನು. ಅವನು ತನ್ನ ಸಂಸಾರದ ಎಲ್ಲ ಸುಖ ಭೋಗಗಳನ್ನು ತ್ಯಜಿಸಿದ್ದನು. ಎಲ್ಲ ಸುಖ ಭೋಗಗಳನ್ನು ತ್ಯಜಿಸುವುದಷ್ಟೇ ಅಲ್ಲದೆ ಅವನು ಮನೆಯನ್ನು ಕೂಡ ಬಿಟ್ಟು ಬಂದಿದ್ದನು. ಅವನು ಕಾಡಿನಲ್ಲೆಲ್ಲ ಅಲೆದಾಡುತ್ತಿದ್ದ. ಅಷ್ಟೇ ಅಲ್ಲದೆ ದಿನಕ್ಕೆ 1 ಬಾರಿ ಮಾತ್ರ ಊಟವನ್ನು ಮಾಡುತ್ತಿದ್ದ. ಅಷ್ಟೇ ಅಲ್ಲದೆ ಅವನು ತುಂಬ ಕಠಿಣವಾದ ಬದುಕನ್ನು ಬದುಕುತ್ತಿದ್ದನು. ಇದನ್ನು ಕಂಡಂತ ಅವನ ಪೂರ್ವಜರು ತುಂಬ ದುಃಖಿತರಾಗಿದ್ದರು. ನಮ್ಮ ವಂಶದವರು ವಂಶವನ್ನು ಮುಂದುವರಿಸದೆ ಈ ರೀತಿ ಎಲ್ಲವನ್ನು ತ್ಯಾಗ ಮಾಡಿ ಕಠಿಣ ಬದುಕುತ್ತಿರುವುದನ್ನು ಕಂಡು ತುಂಬ ದುಃಖಿತರಾದರು. ಅವರೇ ಸ್ವತಃ ತಮ್ಮ ಕುಟುಂಬದವರನ್ನು ಭೇಟಿಯಾಗಿ ಇಂತಹ ತ್ಯಾಗಗಳನ್ನು ಮಾಡಬೇಡಿ, ಅಷ್ಟೇ ಅಲ್ಲದೆ ಇಂಥ ಕಠಿಣ ಬದುಕನ್ನು ಬದುಕಬೇಡಿ ಎಂದು ಹೇಳಬೇಕೆಂದು ನಿರ್ಧಾರ ಮಾಡಿದ್ದರು. ಒಂದು ದಿನ ಧರ್ಮದತ್ತನು ಜ್ಞಾನ ಮಾಡುತ್ತಿರುವಾಗ ಸಮಯಕ್ಕೆ ಅವನ ಪೂರ್ವಜರೆಲ್ಲರೂ ಕೂಡ ಅಲ್ಲಿ ಪ್ರತ್ಯಕ್ಷರಾದರು. ಧರ್ಮದತ್ತ ಕಣ್ಣು ಬಿಟ್ಟು ನೋಡಿದಾಗ 4 ಆತ್ಮಗಳು ಅವನ ಸುತ್ತ ನಿಂತಿರುವುದನ್ನು ನೋಡಿದನು. ಅವರನ್ನು ನೋಡಿ ತುಂಬ ಆಶ್ಚರ್ಯಗೊಂಡನು. ನಂತರ ಅವುಗಳಿಗೆ ನಮಸ್ಕಾರಗಳನ್ನು ಮಾಡಿ, ನಮಸ್ಕಾರಗಳು ಮಹಾನ್ ಆತ್ಮಗಳೇ, ನೀವು ಯಾರು? ನನಗೆ ಯಾಕೆ ನೀವು ಈ ರೀತಿ ಗೋಚರವಾಗುತ್ತಿದ್ದೀರಿ ಎಂದು ಕೇಳುತ್ತಾನೆ. ಆವಾಗ ದಿವ್ಯ ಆತ್ಮಗಳು, ಧರ್ಮದತ್ತ, ನಾವು ನಿಮ್ಮ ಪೂರ್ವಜರುಗಳು.
ನೀನು ಈ ರೀತಿ ಕಠಿಣ ಜೀವನವನ್ನು ನಡೆಸುವುದನ್ನು ಕಂಡು ನಮಗೆ ತುಂಬ ಕಷ್ಟವಾಗಿದೆ. ಅದಕ್ಕಾಗಿ ನಿನ್ನನ್ನು ಭೇಟಿ ಮಾಡಲು ಬಂದೆವು. ಆವಾಗ ಧರ್ಮದತ್ತನು, ಪಿತೃಗಳೇ, ನನಗೆ ನಿಮ್ಮನ್ನು ನೋಡಿ ತುಂಬ ಸಂತೋಷವಾಗಿದೆ. ನಾನು ಈ ರೀತಿ ಎಲ್ಲವನ್ನು ತ್ಯಜಿಸಿ ಬದುಕುತ್ತಿರುವುದರಿಂದ ನಿಮಗೇಕೆ ದುಃಖವಾಗಿದೆ? ನನಗೆ ಒಂದು ಅರ್ಥವಾಗುತ್ತಿಲ್ಲ. ಅರ್ಥವಾಗುವ ರೀತಿಯಲ್ಲಿ ನನಗೆ ವಿವರಿಸಿ ಎಂದು ಪಿತೃಗಳನ್ನು ಕೇಳುತ್ತಾನೆ. ಆಗ ಪಿತೃಗಳು, ಧರ್ಮದತ್ತ, ನೀನು ಯಾಕೆ ಮದುವೆಯಾಗಿಲ್ಲ? ನೀನು ಮದುವೆಯಾಗಬೇಕಿತ್ತು. ಮದುವೆಯು ಸ್ವರ್ಗ ಮತ್ತು ಮೋಕ್ಷ ಪಡೆಯಲು ಒಂದು ಒಳ್ಳೆಯ ದಾರಿಯಾಗಿದೆ. ಗೃಹಸ್ಥ ಜೀವನವಿಲ್ಲದ ಮನುಷ್ಯನು ಸಂಸಾರ ಬಂಧನದಲ್ಲಿ ಉಳಿಯುತ್ತಾನೆ. ಅಷ್ಟೇ ಅಲ್ಲದೆ ಗೃಹಸ್ಥನಾದ ಮನುಷ್ಯನು ದೇವರುಗಳು, ಪಿತೃಗಳು, ಭಿಕ್ಷುಕರು ಮತ್ತು ಋಷಿಗಳನ್ನು ಪೂಜಿಸಿ ಒಳ್ಳೆಯ ಲೋಕವನ್ನು ಪಡೆಯುತ್ತಾನೆ. ಅವನು ದೇವರುಗಳಿಗೆ ಸ್ವಾಹ ಮತ್ತು ಪಿತೃಗಳಿಗೆ ಸ್ವಾದ ಎಂದು ಹೇಳಿ ಮನೆಗೆ ಬಂದ ಅತಿಥಿಗಳು ಹಾಗೂ ಭಿಕ್ಷುಕರಿಗೆ ಆಹಾರವನ್ನು ನೀಡಿ ಸಂತೋಷಪಡಿಸುತ್ತಾನೆ. ನೀನು ಮದುವೆಯಾಗದೆ ವಂಶವನ್ನು ವೃದ್ಧಿ ಮಾಡದೆ ದೇವರ ಋಣ ಹಾಗೆ ಪಿತೃಗಳ ಋಣದಿಂದ ಮುಕ್ತಿ ಹೊಂದಲು ಸಾಧ್ಯವೇ ಇಲ್ಲ. ಧರ್ಮದತ್ತ, ನೀನು ಮದುವೆಯಾಗದಿದ್ದರೆ ಇದು ನಿನಗೆ ಕಷ್ಟ ಕೊಡುತ್ತದೆ. ಅಷ್ಟೇ ಅಲ್ಲದೆ ನೀನು ಸತ್ತ ಮೇಲೆ ನೀನು ನರಕಕ್ಕೆ ಹೋಗುತ್ತೀಯ. ಅಷ್ಟೇ ಅಲ್ಲದೆ ಮುಂದಿನ ಜನ್ಮದಲ್ಲಿಯೂ ಕೂಡ ನೀನು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂದು ಪಿತೃಗಳು ಹೇಳುತ್ತಾರೆ. ಅದಕ್ಕೆ ಧರ್ಮದತ್ತನು ಈ ರೀತಿಯಲ್ಲಿ ಉತ್ತರಿಸುತ್ತಾನೆ, ಪಿತೃಗಳೇ, ಜೀವನದಲ್ಲಿ ಮದುವೆಯಾಗುವಂಥದ್ದು ತುಂಬನೇ ದುಃಖ ತರುವಂತಹ ವಿಷಯ. ಇದರಿಂದ ಪಾಪಗಳು ಕೂಡ ಹೆಚ್ಚಾಗುತ್ತವೆ. ಅಷ್ಟೇ ಅಲ್ಲದೆ ಕೊನೆಯ ಸಮಯದಲ್ಲಿ ಕೆಟ್ಟ ಘಟನೆಗಳು ಕೂಡ ನಡೆಯುತ್ತವೆ. ಇದೇ ಕಾರಣಕ್ಕೆ ನಾನು ಮದುವೆಯಾಗಿಲ್ಲ. ಅಷ್ಟೇ ಅಲ್ಲದೆ ಮಹಿಳೆಯ ಸಹವಾಸದಿಂದ ಮುಕ್ತಿ ಪಡೆಯಲು ಕೂಡ ಸಾಧ್ಯವಿಲ್ಲ. ಮದುವೆಯಾಗದೆ ಪ್ರತಿದಿನ ಧ್ಯಾನವನ್ನು ಮಾಡಿ ತನ್ನ ಜ್ಞಾನ ಅಮೃತದಿಂದ ತನ್ನ ಆತ್ಮವನ್ನು ನಿರ್ಮಲಗೊಳಿಸುವ ವ್ಯಕ್ತಿ ನನಗೆ ಅತ್ಯಂತ ಅಮೂಲ್ಯವಾದದ್ದು. ವಿದ್ವಾಂಸರು ಅನೇಕ ರೀತಿಯ ಸಂಸಾರ ಕರ್ಮಗಳನ್ನು ಅನುಭವಿಸಿದ್ದಾರೆ. ಆದ್ದರಿಂದ ಮನುಷ್ಯನು ತಮ್ಮ ಇಂದ್ರಿಯಗಳನ್ನು ಸಮಯದಲ್ಲಿಟ್ಟು ತತ್ವಜ್ಞಾನದ ನೀರಿನಿಂದ ಆತ್ಮವನ್ನು ಶುದ್ಧಿ ಮಾಡಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಪಿತೃಗಳು ಈ ರೀತಿಯಲ್ಲಿ ಹೇಳುತ್ತಾರೆ, ಧರ್ಮದತ್ತ, ಇಂದ್ರಿಯಗಳನ್ನು ವಶದಲ್ಲಿಟ್ಟು ಆತ್ಮವನ್ನು ನಿರ್ಮಲವಾಗಿರಿಸಬೇಕು ಎಂಬ ನಿನ್ನ ಮಾತುಗಳು ಸರಿಯಾದ ಮಾರ್ಗದಲ್ಲಿವೆ. ಆದರೆ ನೀನು ನಡೆಯುತ್ತಿರುವ ಮಾರ್ಗವು ಕಲ್ಯಾಣ ಮಾರ್ಗದಲ್ಲಿಲ್ಲ. ಯಜ್ಞ, ತಪಸ್ಸು, ದಾನದ ಮೂಲಕ ತನ್ನ ಅಮಂಗಲವನ್ನು ದೂರ ಮಾಡುತ್ತಾ ಫಲ ಪ್ರಾಪ್ತಿಯ ಆಸೆಯಿಲ್ಲದೆ ಮಾಡಿದ ಪುಣ್ಯ ಪಾಪ ಕರ್ಮಗಳು ಬಂಧನಕ್ಕೆ ಕಾರಣವಾಗುವುದಿಲ್ಲ. ಪೂರ್ವದ ಕರ್ಮವು ಭೋಗದಿಂದ ನಾಶವಾಗುತ್ತದೆ. ಪೂರ್ವ ಜನ್ಮದ ಪುಣ್ಯ ಕರ್ಮವು ಸುಖ ದುಃಖಗಳನ್ನು ಅನುಭವಿಸುವುದರಿಂದ ನಿರಂತರವಾಗಿ ನಾಶವಾಗುತ್ತದೆ ಎಂದು ಹೇಳುತ್ತಾರೆ. ಅದಕ್ಕೆ ಧರ್ಮರತ್ನನು ಈ ರೀತಿ ಹೇಳುತ್ತಾನೆ, ಪಿತೃಗಳೇ, ಕರ್ಮದಲ್ಲಿ ಹೇಳುವ ಪ್ರಕಾರ ಅಜ್ಞಾನ ಮತ್ತು ಮಾಯೆಯನ್ನು ಬೆಳೆಸಲಾಗಿದೆ. ಆದ್ದರಿಂದ ನೀವು ಏಕೆ ನನ್ನನ್ನು ಮದುವೆಯಾಗು ಎಂದು ಹೇಳಲಿದ್ದೀರಿ? ಮದುವೆಯಾದರೆ ನನಗೆ ಕೆಟ್ಟದ್ದೇ ಆಗುತ್ತದೆ ಎಂದು ಧರ್ಮದತ್ತನು ಹೇಳುತ್ತಾನೆ. ಪೂರ್ವಜರು ಮಗು ಧರ್ಮದಿಂದ ಏನು ಮಾಡಲಾಗುತ್ತದೆಯೋ ಅದು ಅಜ್ಞಾನ, ಇದು ಸತ್ಯ. ಆದರೆ ವಿದ್ಯೆಯನ್ನು ಪಡೆಯುವುದು ಕೂಡ ಒಂದು ರೀತಿಯ ಕರ್ಮವಾಗಿದೆ. ಶಾಸ್ತ್ರದಲ್ಲಿ ತಿಳಿಸಿದ ಕರ್ಮಗಳನ್ನು ಸಜ್ಜನರು ಉಲ್ಲಂಘಿಸುವುದಿಲ್ಲ. ಯಾಕೆಂದರೆ ಅವರಿಗೆ ಅದರಿಂದಲೇ ಮೋಕ್ಷ ಸಿಗುತ್ತದೆ. ಅಷ್ಟೇ ಅಲ್ಲದೆ ಶಾಸ್ತ್ರಗಳಲ್ಲಿ ಪುರುಷನಿಗೆ ಮದುವೆಯಾಗಲು ಸೂಚನೆಯನ್ನು ಕೂಡ ನೀಡಲಾಗಿದೆ. ವಿವಾಹ ಮಾಡಿಕೊಳ್ಳದಿದ್ದರೆ ಪುರುಷನಿಗೆ ಮುಕ್ತಿ ಸಿಗುವುದಿಲ್ಲ. ಸಂತಾನವಿಲ್ಲದೆ ಅವನಿಗೆ ಮೋಕ್ಷ ಕೂಡ ಸಿಗುವುದಿಲ್ಲ. ಮಗ ಮಾಡಿದ ಶ್ರಾದ್ದ ಕರ್ಮದಿಂದಲೇ ಅವನಿಗೆ ಮೋಕ್ಷಗಳು ಕೂಡ ಸಿಗುತ್ತದೆ. ಹಾಗಾಗಿ ಧರ್ಮದತ್ತ, ನೀನು ವಿದ್ಯುತ್ಪೂರ್ವಕವಾಗಿ ವಿವಾಹವನ್ನು ಮಾಡಿಕೊ. ವಿವಾಹ ಮಾಡಿಕೊಂಡರೆ ನಿನ್ನ ಎಲ್ಲ ಕರ್ಮಗಳು ಕೂಡ ನಾಶ ಹೊಂದುತ್ತವೆ ಮತ್ತು ನೀನು ವೈಫಲ್ಯಗಳನ್ನು ಕೂಡ ಪಡೆಯುತ್ತೀಯ. ನಮ್ಮ ವಂಶ ನಾಶವಾದರೆ ನಮ್ಮ ಆತ್ಮಗಳು ಕೂಡ ತೃಪ್ತಿ ಇಲ್ಲದೆ ಇರುತ್ತವೆ. ಮದುವೆಯಾಗಿ ನಿನ್ನ ಮಕ್ಕಳಿಗೆ ಜನ್ಮ ಕೊಟ್ಟರಷ್ಟೇ ನಿನ್ನ ಪೂರ್ವಜರನ್ನು ಸುಖವಾಗಿಡಲು ಸಾಧ್ಯ ಹೇಳುತ್ತಾರೆ. ಆವಾಗ ಋಷಿ ಧರ್ಮದತ್ತನು ಪೂರ್ವಜರ ಮಾತುಗಳನ್ನು ಕೇಳಿ ವಿವಾಹವಾಗಲು ಒಪ್ಪಿಕೊಳ್ಳುತ್ತಾನೆ.
ನಂತರ ಋಷಿ ಧರ್ಮದತ್ತನು ತನ್ನ ಪೂರ್ವಜರಿಗೆ ಈ ರೀತಿಯಲ್ಲಿ ಹೇಳುತ್ತಾನೆ. ಪೂರ್ವಜರೇ, ನಾನು ಇವಾಗ ಮುದುಕನಾಗಿದ್ದಾನೆ. ನನ್ನಂತಹ ಮುದುಕನಿಗೆ ಯಾರು ಕೂಡ ಮದುವೆ ಮಾಡಲು ಒಪ್ಪುವುದಿಲ್ಲ, ಯಾರು ನನಗೆ ಹೆಣ್ಣು ಕೊಡಲು ಮುಂದೆ ಬರುವುದಿಲ್ಲ ಎಂದು ಧರ್ಮದತ್ತ ಪೂರ್ವಜರಿಗೆ ಹೇಳುತ್ತಾನೆ. ಆಗ ಪಿತೃಗಳು, ಧರ್ಮದತ್ತ, ನೀನು ನಮ್ಮ ಮಾತುಗಳನ್ನು ಪಾಲಿಸದಿದ್ದರೆ ನಿಮ್ಮ ಪೂರ್ವಜರೆಲ್ಲರೂ ಕೂಡ ಪತನವಾಗುತ್ತಾರೆ. ಅಲ್ಲದೆ ನಿನಗೆ ಅಧೋಗತಿ ಕ್ರೂರ ಪ್ರಾಪ್ತಿಯಾಗುತ್ತದೆ ಎಂದು ಇಷ್ಟು ಮಾತುಗಳನ್ನು ಹೇಳಿ ಪೂರ್ವಜರ ಆತ್ಮಗಳು ಅಲ್ಲಿಂದ ಮಾಯವಾಗುತ್ತವೆ. ಪೂರ್ವಜರ ಮಾತುಗಳನ್ನು ಕೇಳಿದಂಥ ಋಷಿ ಧರ್ಮದತ್ತನಿಗೆ ತುಂಬನೇ ಯೋಚನೆ ಶುರುವಾಗಿತ್ತು. ನಾನು ಮದುವೆಯಾಗದ ಕಾರಣ ನನ್ನ ಪಿತೃಗಳಿಗೆ ಪತನ ಹೊಂದುವ ಪರಿಸ್ಥಿತಿ ಬರುತ್ತದೆ. ಈ ರೀತಿ ನಾನು ಮಾಡಬಾರದು. ನಾನು ಮದುವೆಯಾಗಬೇಕೆಂದು ಧರ್ಮದತ್ತನು ಹುಡುಗಿಯನ್ನು ಹುಡುಕಿ ಹೊರಡುತ್ತಾನೆ. ಆದರೆ ಧರ್ಮದತ್ತನಿಗೆ ಯಾವುದೇ ಹುಡುಗಿ ಸಿಗಲಿಲ್ಲ. ಆವಾಗ ಧರ್ಮದತ್ತನು ಪೂರ್ವಜರು ಹೇಳಿದ ಮಾತುಗಳನ್ನು ಕೇಳಿ ತುಂಬ ಚಿಂತೆಗೆ ಒಳಗಾಗಿ ಯೋಚನೆಯನ್ನು ಮಾಡುತ್ತಿರುತ್ತಾನೆ. ಇವಾಗ ನಾನು ಏನು ಮಾಡಲಿ? ನನ್ನನ್ನು ಯಾವ ಮಹಿಳೆ ಮದುವೆಯಾಗುತ್ತಾಳೆ? ನಾನು ಮದುವೆಯಾಗಿಲ್ಲ ಅಂದರೆ ನನ್ನ ಪೂರ್ವಜರಿಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ದೊರಕುವುದಿಲ್ಲ. ಅವರ ಪತನ ಕೂಡ ಖಂಡಿತ ಆಗುತ್ತದೆ ಎಂದು ಯೋಚನೆ ಮಾಡುತ್ತಿರಬೇಕಾದರೆ ಆವಾಗ ಅವನಿಗೆ ಒಂದು ಯೋಚನೆ ಬರುತ್ತದೆ. ಇಲ್ಲ, ನಾನು ಅಖಂಡ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ವರವನ್ನು ಪಡೆಯಲೇಬೇಕು ಎಂದು ಒಂದು ಕಾಡಿನ ಮಧ್ಯೆ ಘೋರ ತಪಸ್ಸನ್ನು ಕೈಗೊಳ್ಳುತ್ತಾನೆ. ಅಂದರೆ ಸುಮಾರು 100 ವರ್ಷಗಳ ಕಾಲ ಬ್ರಹ್ಮದೇವನನ್ನು ಕುರಿತು ಧರ್ಮದತ್ತನು ಜಪವನ್ನು ಮಾಡಲು ಶುರು ಮಾಡುತ್ತಾನೆ. ನಂತರ ಬ್ರಹ್ಮದೇವರು ಧರ್ಮದತ್ತನ ಮುಂದೆ ಪ್ರತ್ಯಕ್ಷವಾಗಿ ಧರ್ಮದತ್ತನಿಗೆ ಈ ರೀತಿ ಹೇಳುತ್ತಾರೆ. ಧರ್ಮದತ್ತ, ನಿನ್ನ ತಪಸ್ಸಿನಿಂದ ನನ್ನ ಮನಸ್ಸಿಗೆ ತುಂಬನೇ ಖುಷಿಯಾಗಿದೆ. ನಿನಗೆ ಏನು ವರ ಬೇಕು ಕೇಳು ಎಂದು ಬ್ರಹ್ಮದೇವ ಹೇಳುತ್ತಾರೆ. ಆಗ ಧರ್ಮದತ್ತನು ಪ್ರತ್ಯಕ್ಷವಾದ ಬ್ರಹ್ಮದೇವನನ್ನು ನೋಡಿ ಸಂತೋಷಗೊಂಡು ಬ್ರಹ್ಮದೇವನಿಗೆ ನಮಸ್ಕಾರ ಮಾಡಿ ಈ ರೀತಿಯಾಗಿ ಹೇಳುತ್ತಾನೆ. ಬ್ರಹ್ಮದೇವ, ನನ್ನ ಪೂರ್ವಜರು ನನಗೆ ಸಂತಾನ ಪ್ರಾಪ್ತಿಯಾಗಬೇಕೆಂದು ಕೇಳಿಕೊಂಡಿದ್ದಾರೆ. ಆದರೆ ನನಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ಹೆಣ್ಣುಗಳು ದೊರಕುತ್ತಿಲ್ಲ. ಇನ್ನು ನಾನು ಸಂತಾನವನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳಲಿ? ಅದರಿಂದ ನೀವು ನನಗೆ ಒಬ್ಬ ಕನ್ಯೆಯನ್ನು ವರವಾಗಿ ನೀಡಿ, ಅದರಿಂದ ನಾನು ಮಕ್ಕಳನ್ನು ಪಡೆಯುತ್ತೇನೆ ಎಂದು ಧರ್ಮದತ್ತನು ಬ್ರಹ್ಮದೇವನಲ್ಲಿ ಕೇಳಿಕೊಳ್ಳುತ್ತಾನೆ. ಆಗ ಬ್ರಹ್ಮದೇವರು, ಆಗಲಿ, ನೀನು ಮಹಾನ್ ಸಂಸಾರಿಯಾಗುತ್ತೀಯ. ನಿನ್ನ ಪಿತೃಗಳು ನಿನಗೆ ವಿವಾಹ ಮಾಡಿಕೊಳ್ಳಬೇಕೆಂದು ಹೇಳಿದ್ದಾರೆ. ಆಸೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪೂರ್ವಜರ ಪೂಜೆಯನ್ನು ಮಾಡಬೇಕು. ನಿನ್ನ ಪೂಜೆಯಿಂದ ಅವರು ಸಂತೋಷಗೊಂಡರೆ ನಿನ್ನ ಆಸೆಯನ್ನು ಅವರು ಈಡೇರಿಸುತ್ತಾರೆ. ಅಷ್ಟೇ ಅಲ್ಲದೆ ನಿನಗೆ ಒಳ್ಳೆ ಮಹಿಳೆ ಸಿಗುತ್ತಾಳೆ ಎಂದು ಹೇಳಿ ಬ್ರಹ್ಮದೇವರು ಅಲ್ಲಿಂದ ಹೊರಡುತ್ತಾರೆ. ಬ್ರಹ್ಮದೇವನ ಮಾತುಗಳನ್ನು ಕೇಳಿದಂಥ ಧರ್ಮದತ್ತ ತಮ್ಮ ಪಿತೃಗಳನ್ನು ಪ್ರಸನ್ನಗೊಳಿಸಲು ಯೋಚನೆ ಮಾಡುತ್ತಿರುತ್ತಾನೆ. ಇದಾದ ನಂತರ ಋಷಿ ಧರ್ಮದತ್ತ ನದಿಯ ತೀರಕ್ಕೆ ಬಂದು ಅಲ್ಲಿ ಏಕಾಂತದಿಂದ ಕುಳಿತು ತನ್ನ ಪಿತೃಗಳಿಗೆ ದರ್ಪಣವನ್ನು ಅರ್ಪಿಸಿ ಪಿತೃಗಳನ್ನು ಸಂತೋಷಗೊಳಿಸುತ್ತಾನೆ. ಇದಾದ ನಂತರ ಭಕ್ತಿಯಿಂದ ತನ್ನ ಪಿತೃಗಳ ಸ್ಮೃತಿ ಮಾಡಲು ಶುರು ಮಾಡಿದ್ದನು. ಆಗ ಶ್ರೀಕೃಷ್ಣ ಪರಮಾತ್ಮರು ಗರುಡನಿಗೆ ಈ ರೀತಿ ಹೇಳುತ್ತಾರೆ. ಗರುಡ, ಧರ್ಮದತ್ತನು ತನ್ನ ಪಿತೃಗಳಾಗಿ ಮಾಡಿದ ಸ್ಮೃತಿಯನ್ನು ಎಲ್ಲ ಜನರು ಭಕ್ತಿಯಿಂದ ಕೇಳಬೇಕು. ಅಷ್ಟೇ ಅಲ್ಲದೆ ಅದೇ ರೀತಿಯಲ್ಲಿ ತಮ್ಮ ಪೂರ್ವಜರನ್ನು ಪೂಜಿಸಬೇಕು. ಸ್ಮೃತಿಯನ್ನು ಒಂದು ಬಾರಿ ಕೇಳುವುದರಿಂದ ಅವನ ಪಾಪಗಳು ಕೂಡ ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲದೆ ದೋಷಗಳು ಕೂಡ ಕಳೆದು ಹೋಗುತ್ತವೆ. ಅಷ್ಟೇ ಅಲ್ಲದೆ ಅವರಿಗೆ ಪಿತೃಗಳ ಆಶೀರ್ವಾದವೂ ಕೂಡ ದೊರೆಯುತ್ತದೆ. ಆದ್ದರಿಂದ ಈ ಸ್ಮೃತಿಯನ್ನು ನೀನು ಗಮನವಿಟ್ಟು ಕೇಳು. ಈ ರೀತಿ ಕೇಳುವುದರಿಂದ ನೀನು ಕೇಳಿದ ಕಥೆಯಿಂದ ಆಗ ಮಾತ್ರ ಈ ಕಥೆಯನ್ನು ಕೇಳಿದ ಫಲ ನಿನಗೆ ಸಿಗುತ್ತದೆ. ಋಷಿ ಧರ್ಮದತ್ತ ಈ ರೀತಿ ಸ್ಮೃತಿ ಮಾಡಲು ಶುರು ಮಾಡಿದ್ದನು. ಯಾರು ದೇವತೆಯ ರೂಪದಲ್ಲಿ ಅಸ್ತಿತ್ವದಲ್ಲಿದ್ದಾರೋ ಅಂತಹ ಎಲ್ಲ ಪಿತೃಗಳಿಗೆ ನನ್ನ ನಮಸ್ಕಾರಗಳು. ಸ್ವರ್ಗದಲ್ಲಿರುವ ಮಹರ್ಷಿಗಳು ಭೋಗ ಮತ್ತು ಮುಕ್ತಿಯ ಆಸೆಯಿಂದ ತಮ್ಮ ಮನಸ್ಸಿನಲ್ಲಿಯೇ ಶ್ರಾದ್ದ ಮಾಡಿ ಯಾರನ್ನು ಭಕ್ತಿಯಿಂದ ಸಂತೋಷಪಡಿಸುತ್ತಾರೋ ಆ ಎಲ್ಲ ಪೂರ್ವಜರಿಗೂ ಕೂಡ ನಾನು ನಮಸ್ಕರಿಸುತ್ತಿದ್ದೇನೆ.
ಅಗ್ನಿ, ಸ್ವಾತ, ಸ್ಪರ್ಶದ, ಆದ್ಯ ಮತ್ತು ಸೋಮಪತಿ ಎಂಬ ಎಲ್ಲ ಪೂರ್ವಜರು ಸ್ವರ್ಗದಲ್ಲಿ ನನ್ನಿಂದ ತೃಪ್ತಿಗೊಂಡು ಸಮಾಧಾನವನ್ನು ಪಡೆಯಲಿ. ಅಗ್ನಿ, ಸ್ವಾತ ಎಂಬ ಪೂರ್ವಜರು ನನ್ನ ಪೂರ್ವ ದಿಕ್ಕನ್ನು ರಕ್ಷಿಸಲಿ. ಸ್ಪರ್ಶದ ಎಂಬ ಪೂರ್ವಜರ ಗುಂಪು ಯಾವಾಗಲೂ ನನ್ನ ದಕ್ಷಿಣ ದಿಕ್ಕನ್ನು ರಕ್ಷಿಸಲಿ. ಆದ್ಯ ಎಂಬ ಪೂರ್ವಜರ ದಿಕ್ಕು ಪಶ್ಚಿಮವನ್ನು ರಕ್ಷಿಸಲಿ. ಹಾಗೆ ಸೋಮ ಎಂಬ ಪೂರ್ವಜರ ದಿಕ್ಕು ಉತ್ತರವನ್ನು ರಕ್ಷಿಸಲಿ. ಈ ಎಲ್ಲ ಪೂರ್ವಜರು ರಾಕ್ಷಸರುಗಳು, ಪಿಶಾಚಿಗಳು, ದೆವ್ವಗಳು, ಅಸುರರಿಂದ ಬರುವ ತೊಂದರೆಗಳಿಂದ ನಮ್ಮನ್ನು ಯಾವಾಗಲೂ ಕಾಪಾಡಲಿ. ವಿಶ್ವ ಆರಾಧ್ಯ, ಧರ್ಮ, ಶುಭಾನಂದ, ಬೋಧಿತ, ಉದಿತ್, ಪೃಥ್ವಿ ಈ ಎಲ್ಲ 9 ಗುಂಪಿನ ಪೂರ್ವಜರುಗಳು, ಕಯ್ಯಾನ, ಕಲದಾರ, ಆಶ್ರಯ, ಕಾಲತ, ಕೇತು ಮತ್ತು ಹಣದ ಈ 6 ಗುಂಪುಗಳ ಪೂರ್ವಜರು, ವರ, ವರಣ್ಯ, ವರದ, ಸೃಷ್ಟಿ, ಪುಷ್ಟಿ, ವಿಶ್ವ ಮತ್ತು ದಾತ ಈ 7 ಗುಂಪಿನ ಪೂರ್ವಜರು ಮತ್ತು ಪಾಪಗಳನ್ನು ನಾಶ ಮಾಡುವ ಮಹಾನ್, ಮಹಾತ್ಮ, ಮಹಿತ, ಮಹಾಭವನ್ ಮತ್ತು ಮಹಾಬಲ 5 ಗುಂಪಿನ ಪೂರ್ವಜರು. ಇವರೆಲ್ಲರೂ ಸುಖ, ಧರ್ಮದೈ ಇವರೆಲ್ಲರ ಜೊತೆ ಸೇರಿ ತುಂಬಾನೇ ಸಂತೋಷಪಟ್ಟರು. ಅದೇ ಸಮಯದಲ್ಲಿ ಒಂದು ದಿವ್ಯವಾದ ತೇಜಸ್ಸು ಉಂಟಾಗುತ್ತದೆ. ಅದು ಆಕಾಶ ಮಂಡಲದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸುತ್ತದೆ. ತನ್ನ ಸಂಪೂರ್ಣ ಬೆಳಕಿನಿಂದ ವಿಶ್ವವನ್ನೆಲ್ಲ ಆವರಿಸಿತು. ಇದನ್ನು ನೋಡಿದಂಥ ಋಷಿ ಧರ್ಮದತ್ತ ತನ್ನ ಮೊಣಕಾಲಿನ ಮೇಲೆ ಕುಳಿತು ಮತ್ತೊಮ್ಮೆ ಪಿತೃಗಳ ಸ್ತುತಿ ಮಾಡಲು ಶುರು ಮಾಡಿದನು. ಧರ್ಮದತ್ತನ ಸ್ಮೃತಿಯನ್ನು ಕೇಳಿ ಪೂರ್ವಜರು ತುಂಬಾನೇ ಸಂತೋಷಗೊಂಡರು. ಅಷ್ಟೇ ಅಲ್ಲದೆ ಅವನ ಮುಂದೆ ಪ್ರತ್ಯಕ್ಷರಾದರು. ಧರ್ಮದತ್ತ ಹೂವು, ಗಂಧ, ಲೇಪನ ಪದಾರ್ಥಗಳನ್ನು ಧರ್ಮದತ್ತನು ತನ್ನ ಪೂರ್ವಜರಿಗೆ ಅರ್ಪಿಸಿದನು. ಧರ್ಮದತ್ತ ಭಕ್ತಿಪೂರ್ವಕದಿಂದ ತನ್ನ 2 ಕೈಗಳನ್ನು ಜೋಡಿಸಿ ತನ್ನ ಪಿತೃಗಳಿಗೆ ವಂದಿಸಿದನು, ವಿನಂತಿಸಿಕೊಂಡನು. ಪ್ರಸನ್ನರಾದ ಪಿತೃಗಳು ಈ ರೀತಿ ಧರ್ಮದತ್ತನಿಗೆ ಹೇಳಿದರು: ಧರ್ಮದತ್ತ, ನಿನ್ನ ಈ ಸ್ಮೃತಿಯಿಂದ ನಾವು ತುಂಬಾನೇ ಪ್ರಸನ್ನರಾಗಿದ್ದೇವೆ. ಆದ್ದರಿಂದ ನೀನು ನಮ್ಮ ಬಳಿ ನಿನ್ನ ಸಂತೋಷವನ್ನು ಯಾವುದೇ ಅಡೆತಡೆ ಇಲ್ಲದೆ ನಿನ್ನ ಇಚ್ಛೆಯನ್ನು ಕೂಡ ನಮ್ಮ ಬಳಿ ಹೇಳಿಕೊಳ್ಳಬಹುದು ಎಂದು ಪೂರ್ವಜರು ಹೇಳುತ್ತಾರೆ. ಆವಾಗ ಧರ್ಮದತ್ತನು ಈ ರೀತಿಯಲ್ಲಿ ಪೂರ್ವಜರ ಬಳಿ ಹೇಳುತ್ತಾನೆ: ಓ ಪಿತೃದೇವತೆಗಳೇ, ಬ್ರಹ್ಮದೇವರು ಸೃಷ್ಟಿಯನ್ನು ರಕ್ಷಿಸಲು ನನ್ನನ್ನು ಪ್ರಜಾಪತಿಯನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ನನಗೆ ಮಕ್ಕಳನ್ನು ಪಡೆಯಲು ಸಮರ್ಥಳಾದ, ಗುಣವಂತ ಹಾಗೂ ಒಳ್ಳೆಯ ಸ್ವಭಾವಳಾದ ಪತ್ನಿ ಬೇಕಾಗಿದ್ದಾಳೆ ಎಂದು ಹೇಳುತ್ತಾನೆ. ಅದಕ್ಕೆ ಪೂರ್ವಜರು: ಧರ್ಮದತ್ತ, ಇದೇ ಸ್ಥಳದಲ್ಲಿ ಈ ಕ್ಷಣದಲ್ಲಿ ನಿನಗೆ ತುಂಬ ಸುಂದರವಾದ, ಅಷ್ಟೇ ಅಲ್ಲದೆ ಉತ್ತಮವಾದ ಪತ್ನಿ ದೊರೆಯುತ್ತಾಳೆ. ಅವಳಿಂದ ನಿನಗೆ ಒಬ್ಬ ಮಗನೂ ಕೂಡ ಪ್ರಾಪ್ತಿಯಾಗುತ್ತಾನೆ. ಅವನು ತುಂಬಾನೇ ಬುದ್ಧಿವಂತ, ಬಲಶಾಲಿಯಾಗಿ ರೋಚ ಎಂಬ ಹೆಸರಿನಿಂದ 3 ಲೋಕಗಳಲ್ಲಿ ಪ್ರಸಿದ್ಧನಾಗುತ್ತಾನೆ. ಅವನಿಗೂ ಕೂಡ ತುಂಬ ಬಲಶಾಲಿಯಾದ, ಮಹಾಪರಾಕ್ರಮಿ ಆದ ಮಹಾತ್ಮರಾದ, ಅಷ್ಟೇ ಅಲ್ಲದೆ ಭೂಮಿಯನ್ನು ಆಳುವ ಮಕ್ಕಳು ಕೂಡ ಹುಟ್ಟುತ್ತಾರೆ ಎಂದು ಹೇಳಿ ಪೂರ್ವಜರು ಧರ್ಮದತ್ತನಿಗೆ ಆಶೀರ್ವಾದಗಳನ್ನು ಮಾಡಿ ಧರ್ಮದತ್ತನಿಂದ ಕಣ್ಮರೆಯಾಗುತ್ತಾರೆ. ಬ್ರಹ್ಮದತ್ತನಿಂದ ಪೂರ್ವಜರು ಕಾಣೆಯಾದಾಗ ಅಲ್ಲೇ ಇದ್ದಂಥ ನದಿಯ ಮಧ್ಯದಲ್ಲಿ ಒಬ್ಬ ಕಮಲೋಚ್ಚ ಎಂಬ ಸುಂದರ ಹಾಗೂ ಅಪ್ಸರೆಯಂತಹ ಪತ್ನಿ ಕೂಡ ಸಿಗುತ್ತಾಳೆ. ಆ ಅಪ್ಸರೆಯು ತನ್ನ ಸಿಹಿಯಾದ ಧ್ವನಿಯಲ್ಲಿ ಧರ್ಮದತ್ತನಿಗೆ ಈ ರೀತಿಯಲ್ಲಿ ಹೇಳುತ್ತಾಳೆ: ಶ್ರೇಷ್ಠ ತಪಸ್ವಿಗಳೇ, ವರುಣನ ಮಗನಾದ ಮಹರ್ಷಿ ಪುಷ್ಕರರಿಂದ ನನಗೆ ತುಂಬ ಸುಂದರವಾದ ಮಗಳು ಹುಟ್ಟಿದ್ದಾಳೆ. ಆ ಸುಂದರವಾದ ನನ್ನ ಮಗಳು ಮಾನಿನಿಯನ್ನು ನಿಮಗೆ ಹೆಂಡತಿಯನ್ನಾಗಿ ಕೊಡುತ್ತೇನೆ. ನೀವು ಈ ಮಗಳನ್ನು ಮದುವೆಯಾಗಿ, ಈ ಮಗಳನ್ನು ಮದುವೆಯಾದರೆ ನಿಮಗೆ ತುಂಬ ಬುದ್ಧಿವಂತನಾದ ಮನು ಎಂಬ ಮಗನು ಹುಟ್ಟುತ್ತಾನೆ ಎಂದು ಹೇಳುತ್ತಾಳೆ. ನಂತರ ಪ್ರಜಾಪತಿ ಧರ್ಮದತ್ತನು ಆ ಅಪ್ಸರಸೆ ಕನ್ಯೆಯನ್ನು ವಿವಾಹ ಮಾಡಿಕೊಂಡನು. ಆವಾಗ ಶ್ರೀಕೃಷ್ಣ ಪರಮಾತ್ಮನು ಗರುಡದೇವನಿಗೆ ಈ ರೀತಿ ಹೇಳುತ್ತಾನೆ: ಋಷಿ ಧರ್ಮದತ್ತ ತನ್ನ ಪಿತೃಗಳಿಗೆ ತೃಪ್ತಿಪಡಿಸಿ ವಿವಾಹವಾಗುತ್ತಾರೆ. ಪಿತೃಗಳ ಆಶೀರ್ವಾದದಿಂದ ಕನ್ಯೆಯನ್ನು ಪಡೆದು ತಮ್ಮ ಪೀಳಿಗೆಯನ್ನು ಮುಂದುವರೆಸಿ ಸಂತಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಗರುಡ, ನಾನು ನಿನಗೆ ಇವಾಗ ಅನೇಕ ರೀತಿಯಲ್ಲಿ ಪಿತೃಗಳನ್ನು ವಿಸ್ತಾರಗೊಳಿಸುವ ವಿವರವನ್ನು ಹೇಳುತ್ತೇನೆ.
ಈ ಉಪಾಯಗಳು ಮನುಷ್ಯನ ಜೀವನದಲ್ಲಿ ಪಿತೃದೋಷಗಳನ್ನು ದೂರ ಮಾಡಲು ಹಾಗೂ ಪಿತೃಗಳ ಕೃಪೆಯನ್ನು ಪಡೆಯಲು ಅತ್ಯಂತ ಅವಶ್ಯಕತೆಯಾದ ಮಾಹಿತಿಗಳಾಗಿರುತ್ತವೆ. ಗರುಡ ಪಿತೃಗಳನ್ನು ಸಂತೋಷಪಡಿಸಲು ಕೆಲವೊಂದು ಆಚರಣೆಗಳಿವೆ. ತರ್ಪಣ ಹಾಗೂ ಧಾರ್ಮಿಕ ಕೆಲಸಗಳನ್ನು ಮಾಡುವುದು ತುಂಬಾನೇ ಮುಖ್ಯ. ಪಿತೃಗಳನ್ನು ಪ್ರಸನ್ನಗೊಳಿಸುವ ಮೊದಲ ಉಪಾಯ ತರ್ಪಣ ಎಂದರೆ ನೀರನ್ನು ಅರ್ಪಿಸುವುದು. ಪಿತೃಪಕ್ಷದ ಸಮಯದಲ್ಲಿ ಪವಿತ್ರ ನೀರನ್ನು ಕೈಯಲ್ಲಿ ಹಿಡಿದು ಪಿತೃಗಳನ್ನು ಕರೆಯುತ್ತಾ ಅವರಿಗೆ ನೀರನ್ನು ಅರ್ಪಿಸಬೇಕು. ಅಷ್ಟೇ ಅಲ್ಲದೆ ತರ್ಪಣದಲ್ಲಿ ಕಪ್ಪು ಎಳ್ಳು, ನೀರು, ಹಾಲು ಮತ್ತು ದರ್ಬೆಯನ್ನು ಬಳಸಲಾಗುತ್ತದೆ. ಕಾರ್ಯವನ್ನು ಪವಿತ್ರ ಮನಸ್ಸು ಮತ್ತು ಶ್ರದ್ಧೆಯಿಂದ ಮಾಡಬೇಕು. ಇದರಿಂದ ಪೂರ್ವಜರು ತೃಪ್ತರಾಗಿ ಪ್ರಸನ್ನರಾಗುತ್ತಾರೆ. ತರ್ಪಣ ಮಾಡುವಾಗ ಓಂ ಪಿತೃಭ್ಯ ಸ್ವಾಹ ಎಂದು ಮಂತ್ರವನ್ನು ಹೇಳಬೇಕು. ಇದರಿಂದ ಪೂರ್ವಜರು ಸಂತೋಷಗೊಂಡು ಆಶೀರ್ವಾದವನ್ನು ಮಾಡುತ್ತಾರೆ. ಶ್ರಾದ್ದ ಕಾರ್ಯವು ಪಿತೃಗಳ ತೃಪ್ತಿಗಾಗಿ ಮಾಡುವ ಅರ್ಥಪೂರ್ಣ ಅನುಷ್ಠಾನವಾಗಿದೆ. ಇದರಲ್ಲಿ ಪಿತೃಗಳ ಉದ್ದೇಶಕ್ಕಾಗಿ ಆಹಾರ, ಹಣ್ಣು, ವಸ್ತ್ರಗಳನ್ನು ಅರ್ಪಿಸಲಾಗುತ್ತದೆ. ಶ್ರಾದ್ದ ಕರ್ಮ ಮಾಡುವ ವ್ಯಕ್ತಿಯು ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬೇಕು. ಅಷ್ಟೇ ಅಲ್ಲದೆ ಅವರಿಗೆ ಬಟ್ಟೆ, ದಕ್ಷಿಣೆಯನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಶ್ರಾದ್ದದ ದಿನ ವಿಶೇಷವಾಗಿ ಸಾತ್ವಿಕ ಆಹಾರವನ್ನು ತಯಾರಿಸಬೇಕು. ಅದರಲ್ಲಿ ಪಾಯಸ, ಪೂರಿ, ತರಕಾರಿ, ಪೌಷ್ಟಿಕ ಹಾಗೂ ಇತರ ತಾಜಾ ವಸ್ತುಗಳ ಆಹಾರದಿಂದ ತಯಾರಿಯನ್ನು ಮಾಡಬೇಕು. ಆಹಾರವನ್ನು ಪವಿತ್ರತೆಯೊಂದಿಗೆ ಪೂರ್ವಜರ ಸಂತೋಷಕ್ಕಾಗಿ ಇಡಲಾಗುತ್ತದೆ. ಇನ್ನು ಪೂರ್ವಜರನ್ನು ಪ್ರಸನ್ನಗೊಳಿಸಲು ಮೂರನೇ ಉಪಾಯವೆಂದರೆ ಗೋವು, ನಾಯಿ ಮತ್ತು ಕಾಗೆ. ಅಷ್ಟೇ ಅಲ್ಲದೆ ಬ್ರಾಹ್ಮಣರಿಗೆ ಆಹಾರವನ್ನು ನೀಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇವರಿಗೆ ಆಹಾರವನ್ನು ಅರ್ಪಿಸುವುದರಿಂದ ಪೂರ್ವಜರುಗಳು ತೃಪ್ತರಾಗಿ ಪ್ರಸನ್ನರಾಗಿ ಎಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಾರೆ. ಇನ್ನು ವಿಶೇಷವಾಗಿ ಶ್ರಾದ್ದದ ದಿನ ಗೋವುಗಳಿಗೆ ಹಸಿರು ಹುಲ್ಲು ಮತ್ತು ರೊಟ್ಟಿಯನ್ನು ತಿನ್ನಿಸುವುದು, ಹಾಗೆಯೇ ಕಾಗೆಗೆ ಅಕ್ಕಿ ಮತ್ತು ಪಾಯಸ ತಿನ್ನಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಈ ಕಾರ್ಯಗಳನ್ನು ಮಾಡುವುದರಿಂದ ಪಿತೃಗಳ ಕೃಪೆಗೆ ಪಾತ್ರರಾಗುತ್ತೀವಿ. ಅಷ್ಟೇ ಅಲ್ಲದೆ ಪಿತೃದೋಷದಿಂದನೂ ಕೂಡ ಮುಕ್ತಿ ದೊರಕುತ್ತದೆ. ಗರುಡ ಅಷ್ಟೇ ಅಲ್ಲದೆ ಅಶ್ವತ್ಥ ಹಾಗೂ ತುಳಸಿ ವೃಕ್ಷವನ್ನು ಪೂಜೆ ಮಾಡುವುದು ಪಿತೃಗಳನ್ನು ಪ್ರಸನ್ನಗೊಳಿಸಲು ಮತ್ತು ತೃಪ್ತಿಗೊಳಿಸಲು ಮಾಡುವಂತಹ ಮಹತ್ವದ ಉಪಾಯವಾಗಿರುತ್ತದೆ. ಅಶ್ವತ್ಥ ಮರವು ಪಿತೃಗಳ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲದೆ ತುಳಸಿ ಗಿಡವು ಲಕ್ಷ್ಮೀ ದೇವಿಯ ಪ್ರತೀಕವಾಗಿದೆ. ಶ್ರಾದ್ದದ ದಿನ ಅಶ್ವತ್ಥ ಮತ್ತು ತುಳಸಿಯನ್ನು ಪೂಜಿಸಿ ಪಿತೃಗಳನ್ನು ಪ್ರಸನ್ನರಾಗಿಸಿಕೊಳ್ಳಬಹುದು. ಅಶ್ವತ್ಥ ಮರದ ಕೆಳಗೆ ದೀಪವನ್ನು ಹಚ್ಚುವುದರಿಂದ ಪೂರ್ವಜರು ಪ್ರತ್ಯಕ್ಷವಾಗುತ್ತಾರೆ. ಅಷ್ಟೇ ಅಲ್ಲದೆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಹರಸುತ್ತಾರೆ. ಯಾವ ವ್ಯಕ್ತಿ ಪಿತೃದೋಷದಿಂದ ನರಳುತ್ತಿರುತ್ತಾನೋ ಅವನು ಗಯಾ ಅಥವಾ ಇತರ ಪವಿತ್ರ ಸ್ಥಳಗಳಿಗೆ ಹೋಗಿ ಪಿಂಡದಾನವನ್ನು ಮಾಡಬೇಕು. ಗಯಾದಲ್ಲಿ ಪಿಂಡದಾನವನ್ನು ಮಾಡುವುದರಿಂದ ಪೂರ್ವಜರು ಸಂತೋಷಗೊಂಡು ಮೋಕ್ಷ ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ, ಸುಖ, ಸಂತೋಷ, ಸಮೃದ್ಧಿ ತುಂಬಿರಲಿ ಎಂದು ಹರಸುತ್ತಾರೆ. ಪಿಂಡದಾನದ ಸಮಯದಲ್ಲಿ ಅಕ್ಕಿ, ಕರಿ, ಎಳ್ಳು ಮತ್ತು ದರ್ಬೆಯನ್ನು ಬಳಸಿ ಅನ್ನವನ್ನು ಮಾಡಿ ಪಿತೃಗಳಿಗೆ ಅರ್ಪಿಸಬೇಕು. ಈ ರೀತಿ ಮಾಡುವುದರಿಂದ ಪಿತೃಗಳು ಸಂತೋಷವಾಗಿರುತ್ತಾರೆ. ಪಿತೃಗಳನ್ನು ಪ್ರಸನ್ನಗೊಳಿಸಲು ವ್ಯಕ್ತಿಯು ಶ್ರಾದ್ದ ಭಕ್ತಿಯ ಕಾರ್ಯದಲ್ಲಿ ಉಪವಾಸವನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕಾಗುತ್ತದೆ ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಗರುಡ ಮಾಂಸ, ಮದ್ಯ, ಇನ್ಯಾವುದೇ ಆಹಾರವನ್ನು ಸೇವಿಸಬಾರದು. ಉಪವಾಸದ ಸಮಯದಲ್ಲಿ ವಿಷ್ಣು, ಶಿವ ಹಾಗೂ ಲಕ್ಷ್ಮೀ ದೇವಿಯ ಮೊರೆ ಹೋಗಬೇಕು. ಇದರಿಂದಾಗಿ ಪಿತೃಗಳು ಸಂತೋಷವಾಗಿ ಆಶೀರ್ವದಿಸುತ್ತಾರೆ. ಅಷ್ಟೇ ಅಲ್ಲದೆ ಪಿತೃಗಳು ಕೂಡ ಪ್ರತ್ಯಕ್ಷರಾಗುತ್ತಾರೆ.
ಪಿತೃಗಳನ್ನು ಸಂತೋಷಪಡಿಸಲು ಬಡವರಿಗೆ, ಸನ್ಯಾಸಿಗಳಿಗೆ, ಸಾಧುಗಳಿಗೆ, ಇನ್ನು ಬ್ರಾಹ್ಮಣರಿಗೆ ಅನ್ನವಾಗಲಿ ಇಲ್ಲ ವಸ್ತ್ರದಾನವನ್ನಾಗಲಿ ಮಾಡುವುದರಿಂದ ಪಿತೃಗಳು ಸಂತೋಷವಾಗುತ್ತಾರೆ. ಅನ್ನದಾನ ಹಾಗೂ ವಸ್ತ್ರದಾನದಿಂದ ಮನುಷ್ಯನಿಗೆ ಪುಣ್ಯಗಳು ಪ್ರಾಪ್ತಿಯಾಗುತ್ತದೆ. ಇದರಿಂದಾಗಿ ಪಿತೃಗಳು ಸಂತೋಷಗೊಂಡು ಪಿತೃದೋಷಗಳು ನಿವಾರಣೆಯಾಗಲು ವರವನ್ನು ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಪ್ರಮುಖ ನದಿಗಳಾದ ಗಂಗಾ ನದಿಯಲ್ಲಿ ಪಿತೃಗಳಿಗೆ ನೀರನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಗಂಗಾ ಜಲವು ಪಿತೃಗಳ ತೃಪ್ತಿಗಾಗಿ ಅತ್ಯುತ್ತಮವಾಗಿದೆ. ಇದರಿಂದ ಪಿತೃಗಳು ಸಂತೋಷಗೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಎಲ್ಲ ಪಾಪ ಕರ್ಮಗಳು ಕೂಡ ಕಳೆದು ಹೋಗುತ್ತವೆ ಎಂದು ನಮ್ಮಲ್ಲಿ ನಂಬಿಕೆ ಇದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ. ಇದೇ ರೀತಿ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.